ಈಗ ನಾರ್ಮಲ್ ಆಗಿನೇ ಎಲ್ಲ ಗರ್ಭ ನಿರೋಧಕ ಕಾಂಟ್ರಸೆಪ್ಟಿವ್ಸನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಫ್ಯೂಚರಲ್ಲಿ ಗರ್ಭಧಾರಣೆಗೆ ಏನಾದರೂ ತೊಂದರೆ ಇದೆಯಾ? ಅಂದರೆ ವಾಟ್ ಈಸ್ ದ ಪರ್ಸೆಂಟೇಜ್? ಏನೂ ತೊಂದರೆ ಇಲ್ಲ, ಒಂದು 100 ಜನರಲ್ಲಿ ಒಬ್ರಿಗೆ ತೊಂದರೆ ಆಗ್ಬೋದು ಅಂದರೆ ಇಟ್ ಈಸ್ ನೆಗ್ಲಿಜಿಬಲ್ ಅಲ್ಲ? ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಇದು ಕಾಂಟ್ರವರ್ಷಿಯಲ್ ಟಾಪಿಕ್. ಓಕೆ. ಯಾಕಂತಂದರೆ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳನ್ನ ಟ್ರೀಟ್ ಮಾಡೋರು ಇದ್ರ ಬಗ್ಗೆ ಬೇರೆ ಬೇರೆ ವ್ಯೂಸನ್ನು ಅಥವಾ ಒಪಿನಿಯನನ್ನು ಹೊಂದಿರ್ತಾರೆ. ಓಕೆ. ಇವಾಗ ನಾನು ಇದ್ರ ಬಗ್ಗೆ ಏನಾದರೂ ಹೇಳಿದರೆ ಸ್ವಲ್ಪ ಅಲೋಪತಿಕ್ ಡಾಕ್ಟರ್ಸ್ ಒಫೆಂಡ್ ಆಗ್ಬೋದು. ಯಾಕಂದರೆ ಇದು ಅವರಲ್ಲಿ ಇರುವಂತಹ ನಾರ್ಮಲ್ ಟ್ರೀಟ್ಮೆಂಟ್, ಅಂದರೆ ಅವರು ಅದನ್ನು ಅದು ನಾರ್ಮಲ್ ಏನೂ ಆಗಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ನನ್ನ ಅನುಭವದ ಪ್ರಕಾರ ಅಥವಾ ನಾನು ನೋಡಿರೋ ಪ್ರಕಾರ ಕಾಂಟ್ರಾಸೆಪ್ಟಿವ್ ಮಾತ್ರೆಗಳಾಗಲಿ ಅಥವಾ ಕಾಪರ್ ಟೀ, ಇದನ್ನು ನಾನು ಕೇಳೋದಕ್ಕೆ ಮೊದಲೇ ಒಂದು ಘಟನೆ ಆಗಿದೆ. ಆಲ್ರೆಡಿ ನನ್ನ ಫ್ರೆಂಡಿನ ಫ್ರೆಂಡ್ ಒಬ್ಬರು ಇದೇ ರೀತಿ ಒಂದು 4 years ಅವರು ಗ್ಯಾಪ್ ಮಾಡಿದರು ಮದುವೆ ಆದ ನಂತರ. ಸೊ ಇವಾಗ ಟ್ರೈ ಮಾಡಿದರೂ ಕೂಡ ಅವರಿಗೆ ಗರ್ಭಧಾರಣೆಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಷಯ ಬಂದಿತ್ತು. ಸೊ ಅದೇ ರೀಸನ್ ಇಟ್ಕೊಂಡೆ ಈ ಕ್ವಶನನ್ನು ಕೇಳ್ತಾ ಇದ್ದೀನಿ. ಈ ಥರ ತುಂಬ ಜನ ಇರ್ಬೋದಲ್ಲ? ಎಕ್ಸಾಕ್ಟ್ಲಿ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇವಾಗ ಕಾಂಟ್ರಾಸೆಪ್ಟಿವ್ ತಗೊಳ್ಳಿ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ರ್ಯಾದರ್ ಡಾಕ್ಟರ್ ಶುಡ್ ಸೇ ಕಾಂಟ್ರಾಸೆಪ್ಟಿವ್ ತಗೊಳ್ಳಿ, ಇದ್ರದ್ದು ರಿಸ್ಕ್ ನೀವು ಫೇಸ್ ಮಾಡೋಕ್ಕೆ ರೆಡಿ ಇದ್ರೆ. ಎಸ್ಪೆಷಲಿ ಕಾಂಟ್ರಾಸೆಪ್ಟಿವ್ ಅಂದರೆ ಹಾರ್ಮೋನ್ ಇರುವಂತಹ ಕಾಂಟ್ರಾಸೆಪ್ಟಿವ್ಸ್, ಅದು ಮಾಲಾಡಿ ಅಂತಹ ಮಾತ್ರೆ ಆಗಿರ್ಬೋದು, ಗರ್ಭ ನಿರೋಧಕ ಮಾತ್ರೆಗಳು ಅಥವಾ ಕಾಪರ್ ಟೀ ಅಂತಹ IUD ಅಥವಾ ಅಂತರ ಇಂಜೆಕ್ಷನ್ಸ್, ಈ ಎಲ್ಲ ಔಷಧಿಗಳಲ್ಲಿ ಆರ್ಟಿಫಿಷಿಯಲ್ ಅಂದರೆ ಸಂಸ್ಕರಿತ ಹಾರ್ಮೋನ್ಗಳಿರುತ್ತೆ. ಸೊ ಈ ಹಾರ್ಮೋನನ್ನು ನೀವು ಇವಾಗ ಮಾತ್ರೆ ತಗೊಳ್ಳೋದು ಪ್ರತಿದಿನ ತಗೊಳ್ತೀರಾ, ಇಂಜೆಕ್ಷನನ್ನು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ, IUD ಅಂದರೆ ಕಾಪರ್ ಟೀ ಅಂತಹ ಇದು ಡಿವೈಸಸ್ಗಳು ನಿಮ್ಮ ಶರೀರದಲ್ಲೇ ಇದ್ದು ಬಿಡುತ್ತೆ ವರ್ಷಗಳವರೆಗೆ. ಸೊ ಇದರಿಂದ ಹೊರಬರುವಂತಹ ರಾಸಾಯನಿಕಗಳು, ಸಿಂಥೆಟಿಕ್ ಔಷಧಿಗಳು 100% ನಿಮ್ಮ ಶರೀರದಲ್ಲಿ ಹಾರ್ಮೋನ್ ಜೊತೆ ಆಟ ಆಡುತ್ತೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ತೊಂದರೆ ಆಗುತ್ತೆ. ಸೊ ಆ ತೊಂದರೆ ಯಾರಿಗೆ ಎಷ್ಟು ಸೀರಿಯಸ್ ಆಗುತ್ತೆ, ಎಷ್ಟು ಸಿವಿಯರ್ ಆಗುತ್ತೆ, ಅದು ನಿಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಅನ್ಕೊಳ್ಳಿ 100 ಒಂದು 4-5 ಜನರಿಗೆ ಏನೂ ಆಗದೆ ಹೋಗಿರ್ಬೋದು. ಬಟ್ ಒಂದು 30-40% ಅನ್ಕೊಳ್ಳಿ ಜನರಿಗೆ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಬರುತ್ತೆ. ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಅದರ ಪ್ರಾಬ್ಲಮ್ ಬರುತ್ತೆ. ಅಥವಾ ಹೆಣ್ಮಕ್ಳಿಗೆ ಜಾಸ್ತಿಯಾಗಿ ಪೀರಿಯಡ್ ಇಶ್ಯೂಸ್ ಆಗುತ್ತೆ, ಪೀರಿಯಡ್ ಇರ್ರೆಗ್ಯುಲರ್ ಆಗೋದು, ಅವ್ರ ವೇಟ್ ಗೇನ್ ಆಗೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗೋದು, ಆಮೇಲೆ ಪೀರಿಯಡಲ್ಲಿ ತುಂಬ ಬ್ಲೀಡಿಂಗ್ ಆಗೋದು, ಈ ರೀತಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಸ್, contraceptive medications or pills do have a side effect on women's health.